ಕನ್ಯಾ ರಾಶಿಯವರ ಸೆಪ್ಟೆಂಬರ್ ತಿಂಗಳ ಭವಿಷ್ಯ ಹೇಗಿದೆ ಅಂತ ನೋಡೋಣ. ಕನ್ಯಾ ರಾಶಿಯವರಿಗೆ ಈ ಸೆಪ್ಟೆಂಬರ್ ತಿಂಗಳು ಸ್ವಲ್ಪ ಏರಿಳಿತಗಳಿಂದ ತುಂಬಿರುವ ಸಾಧ್ಯತೆ ಇರುತ್ತೆ. ಈ ತಿಂಗಳು ನೀವು ಎಚ್ಚರಿಕೆಯಿಂದ ಹೆಜ್ಜೆಯನ್ನು ಇಡಬೇಕಾಗತ್ತೆ. ತಿಂಗಳ ಮೊದಲಾರ್ಧ ಅನ್ನುವಂಥದ್ದು ಅಂದರೆ ತಿಂಗಳ ಮೊದಲ ಭಾಗದಲ್ಲಿ ಸ್ವಲ್ಪ ದುರ್ಬಲವಾಗಿ ಕಾಣಿಸಿದ್ರು ಕೂಡ ದ್ವಿತೀಯಾರ್ಧದಲ್ಲಿ ಅಂದರೆ ಅರ್ಧ ತಿಂಗಳ ಆದ ನಂತರ ಉತ್ತಮ ಪರಿಸ್ಥಿತಿಗಳನ್ನು ನೀವು ನಿರೀಕ್ಷೆ ಮಾಡಬಹುದು. ತಿಂಗಳ ಆರಂಭದಲ್ಲಿ ಸೂರ್ಯ, ಬುಧ ಮತ್ತು ಕೇತು ಎಲ್ಲರೂ 12ನೇ ಮನೆಯಲ್ಲೇ ಇರ್ತಾರೆ. ಈ ಇಡೀ ತಿಂಗಳು ನಿಮ್ಮ ರಾಶಿಯಲ್ಲಿ ಮಂಗಳ, ನಿಮ್ಮ 7ನೇ ಮನೆಯಲ್ಲಿ ಶನಿ ಮತ್ತು ನಿಮ್ಮ 6ನೇ ಮನೆಯಲ್ಲಿ ರಾಹು, 10ನೇ ಮನೆಯಲ್ಲಿ ಗುರು ಮತ್ತು 11ನೇ ಮನೆಯಲ್ಲಿ ಶುಕ್ರ ಉಪಸ್ಥಿತರಿರುತ್ತಾರೆ. ನಿಮ್ಮ ಆರೋಗ್ಯದ ಬಗ್ಗೆ ನೀವು ಹೆಚ್ಚು ಜಾಗೃತಿಯನ್ನು ವಹಿಸಬೇಕಾಗತ್ತೆ. ಈ ಕನ್ಯಾ ರಾಶಿಯವರು ವಿಶೇಷವಾಗಿ ತಿಂಗಳ ಮೊದಲ ಕೆಲವು ದಿನಗಳಲ್ಲಿ ನಿಮಗೆ ಆರೋಗ್ಯದ ತೊಂದರೆಗಳುಂಟಾಗುವಂತಹ ಸಾಧ್ಯತೆ ಇದೆ. ಹಾಗೆ ಹಣಕಾಸಿನ ವಿಚಾರವನ್ನು ನೋಡೋದಾದರೆ ಹಣಕಾಸಿನ ವೆಚ್ಚಗಳು ಹೆಚ್ಚಾಗುವ ನಿರೀಕ್ಷೆ ಇದೆ, ಖರ್ಚು ಜಾಸ್ತಿ ಆಗುತ್ತೆ. ಆದರೆ ತಿಂಗಳ ದ್ವಿತೀಯಾರ್ಧದಲ್ಲಿ 2ನೇ ಭಾಗದಲ್ಲಿ ನಿಮಗೆ ಸ್ವಲ್ಪ ಧನಾತ್ಮಕವಾಗಿರುತ್ತೆ, ಅಂದರೆ ಪಾಸಿಟಿವ್ ಆಗಿ ಹಣದ ವಿಚಾರದಲ್ಲಿ ಕಂಡುಬರುತ್ತೆ. ಆದಾಯ ಸ್ಥಿರ ಆಗಿರುತ್ತೆ, ಹಾಗೆ ಇರುತ್ತೆ, ಅದೇನು ಚೇಂಜಸ್ ಇಲ್ಲ. ತಿಂಗಳ ಅವರೋಹಣ ಹಂತದಲ್ಲಿ ಅಂದರೆ ತಿಂಗಳು ಜಾಸ್ತಿ ಆಗ್ತಾ ಹೋಗ್ತಾ ಇದ್ದ ಹಾಗೆ, ಏರಿಕೆಗಳು ಜಾಸ್ತಿ ಹೋಗ್ತಾ ಇದ್ದ ಹಾಗೆ ನಿಮಗೆ ಇಲ್ಲಿ ಎಲ್ಲಿಂದಲೂ ಹಣಕಾಸಿನ ಸಹಾಯವನ್ನು ನೀವು ಸ್ವೀಕರಿಸ್ತೀರಿ. ನಿಮ್ಮದೇ ಆದಂಥ ಕೆಲವು ದೊಡ್ಡ ಕೆಲಸವನ್ನು ನೀವು ಪ್ರಾರಂಭ ಮಾಡುವಂತಹ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ ಕನ್ಯಾ ರಾಶಿಯವರಿಗೆ. ಮತ್ತು ಇದರ ಜೊತೆಗೆ ನೀವು ಮಾತಿನ ಮೇಲೆ ಹಿಡಿತವನ್ನು ಕಾಪಾಡ್ಕೊಳ್ಬೇಕಾಗತ್ತೆ, ಕಂಟ್ರೋಲ್ ಇಟ್ಕೋಬೇಕಾಗತ್ತೆ. ವಿವಾದಗಳಿದ್ರೆ ಅಂಥದ್ರಿಂದ ದೂರ ಇರೋದು ಬಹಳ ಒಳ್ಳೆಯದು. ವ್ಯಾಪಾರಸ್ಥರಾಗಿದ್ದರೆ ಅಂದರೆ ವೃತ್ತಿಪರರಾಗಿದ್ದರೆ, ವೃತ್ತಿಯನ್ನು ಮಾಡ್ತಾ ಇರುವಂಥವರಾಗಿದ್ದರೆ ತಮ್ಮ ಅನುಭವದಿಂದ ವೃತ್ತಿ ಲಾಭವನ್ನು ನೀವು ಪಡಿತೀರಿ. ನಿಮ್ಮ ಅನುಭವದ ಮೇಲೆ ನಿಮಗೆ ಲಾಭ ಆಗತ್ತೆ. ಆದರೂ ಕೂಡ ಅತ್ಯಂತ ಹೆಮ್ಮೆ ಅಥವಾ ಅತಿಯಾದ ಆತ್ಮವಿಶ್ವಾಸವನ್ನು ಅಂದರೆ ತುಂಬ ಓವರ್ ಕಾನ್ಫಿಡೆನ್ಸ್ ಅನ್ನೋದನ್ನು ನೀವು ತಪ್ಪಿಸಬೇಕಾಗತ್ತೆ. ಇದು ನಿಮ್ಮ ಪ್ರಗತಿಗೆ ಅಥವಾ ನಿಮ್ಮ ಕೆಲಸಕ್ಕೆ ಅಡ್ಡಿಯಾಗುವ ಸಾಧ್ಯತೆ ಇರುತ್ತೆ. ನಿಮ್ಮ ಕೆಲಸದ ಮೇಲೆ ನೀವು ಸಂಪೂರ್ಣವಾಗಿ ಗಮನವನ್ನು ಹರಿಸ್ತೀರಿ ಕನ್ಯಾ ರಾಶಿಯವರು. ಮತ್ತು ವೃತ್ತಿಯಲ್ಲಿರುವಂಥವರು ತಮ್ಮ ಮೇಲಾಧಿಕಾರಿಗಳಿಂದ ಪ್ರೋತ್ಸಾಹವನ್ನು ಪಡಿತಾರೆ. ವ್ಯಾಪಾರಸ್ಥರಾಗಿದ್ದರೆ ಕನ್ಯಾ ರಾಶಿಯವರು ಈ ತಿಂಗಳು ಸ್ವಲ್ಪ ಕಷ್ಟ ಆಗುತ್ತೆ. ವ್ಯಾಪಾರಸ್ಥರಿಗೆ ಈ ತಿಂಗಳು ನಿಮ್ಮ ಕೋಪವನ್ನು ನಿಯಂತ್ರಿಸಿಕೊಳ್ಬೇಕಾಗತ್ತೆ. ಇದು ನಿಮಗೆ ಪ್ರಯೋಜನವನ್ನು ಕೊಡುತ್ತೆ. ಅಂದರೆ ನೀವು ಕೋಪ ನಿಯಂತ್ರಣದಲ್ಲಿ ಇಟ್ಕೊಂಡ್ರೆ ನೀವೆಲ್ಲ ಸಾಧನೆ ಮಾಡಬಹುದು. ಇಲ್ಲದಿದ್ದರೆ ನಿಮ್ಮ ನಡೀತಾ ಇರುವಂತಹ ಕೆಲಸಗಳು ಏನಾದರೂ ಇದ್ದರೆ ಅದು ಹಾಳಾಗತ್ತೆ. ಮಂಗಳ ಮತ್ತು ಶನಿಯ ಸಂಯೋಜಿತ ಪ್ರಭಾವ ಅನ್ನುವಂಥದ್ದು ವ್ಯವಹಾರದಲ್ಲಿ ಅನಿಶ್ಚಿತತೆ ಮತ್ತು ವಿವಾದಗಳಿಗೆ ಕಾರಣವಾಗುತ್ತೆ. ಕನ್ಯಾ ರಾಶಿಯವರು ವ್ಯವಹಾರದಲ್ಲಿ ಸ್ವಲ್ಪ ಹುಷಾರಾಗಿರಬೇಕು. ಸಂಭಾವ್ಯ ತೊಡಕುಗಳನ್ನು ಅಂದರೆ ಎದುರಾಗುವಂತಹ ಸಮಸ್ಯೆಗಳು ಎದುರಾಗ್ತಾ ಇದೆ ಅಂತ ಗೊತ್ತಾದರೆ ಅದನ್ನು ತಪ್ಪಿಸೋದಕ್ಕೆ ಹೋಗೋದು ಒಳ್ಳೆಯದು, ಅದು ತಪ್ಪಿಸೋದು ಒಳ್ಳೆಯದು, ಅಂಥದಕ್ಕೆ ತಲೆ ಹಾಕದೇ ಇದ್ದರೆ ಒಳ್ಳೆಯದು. ವ್ಯಾಪಾರ ಪಾಲುದಾರಿಕೆ ಪ್ರವೇಶ ಅಂದರೆ ಯಾರ ಜೊತೆಗಾದರೂ ನೀವು ಪಾರ್ಟ್ನರ್ಶಿಪ್ ಮಾಡಿಕೊಳ್ಳುವಾಗ ಬಹಳ ಎಚ್ಚರಿಕೆಯಿಂದ ಇರಬೇಕು ಕನ್ಯಾ ರಾಶಿಯವರು ಈ ಒಂದು ಸೆಪ್ಟೆಂಬರ್ ತಿಂಗಳಲ್ಲಿ. ಮತ್ತು ಈ ತಿಂಗಳು ನೀವು ಭೂಮಿಗೆ ಸಂಬಂಧಿಸಿದ ವಿವಾದಗಳಿಂದ ಬಹಳ ದೂರ ಇರಬೇಕಾಗತ್ತೆ. ಇಲ್ಲದಿದ್ದರೆ ನೀವು ನ್ಯಾಯಾಲಯದ ವಿಚಾರಣೆಯಲ್ಲಿ ಸಿಕ್ಕಾಕೊಳ್ಳುವಂಥ ಸಾಧ್ಯತೆ ಇರುತ್ತೆ. ಪ್ರೀತಿಯ ಸಂಬಂಧಗಳ ವಿಚಾರದಲ್ಲಿ ಕನ್ಯಾ ರಾಶಿಯವರು ತಿಂಗಳ ಮೊದಲಾದ ಬಹಳ ಆಹ್ಲಾದಕರವಾಗಿರುತ್ತೆ, ಪ್ರಣಯ ಮತ್ತು ಸಂತೋಷದಿಂದ ತುಂಬಿರುತ್ತೆ. ಆದರೂ ಕೂಡ ದ್ವಿತೀಯಾರ್ಧದಲ್ಲಿ ತಿಂಗಳ 2ನೇ ಭಾಗದಲ್ಲಿ ಸಂಬಂಧಗಳಲ್ಲಿ ಸಮಸ್ಯೆ ತರುವಂಥ ಸಾಧ್ಯತೆ ಇದೆ. ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಬಹುದು, ಹುಷಾರಾಗಿರಿ. ವಿವಾಹಿತ ದಂಪತಿಗಳಾಗಿದ್ದರೆ ಈ ತಿಂಗಳು ಮಿಶ್ರವಾಗಿರುತ್ತೆ, ನಿಮಗೆ ಏರಿಳಿತಗಳಿಂದ ಕೂಡಿರುತ್ತೆ. ನಿಮ್ಮ ಸಂಗಾತಿಯ ಬಗ್ಗೆ ನೀವು ಚಿಂತಿತರಾಗ್ತೀರಿ. ಈ ತಿಂಗಳು ಏರಿಳಿತಗಳಿಂದ ತುಂಬಿರುತ್ತೆ. ತಿಂಗಳ ಮೊದಲಾರ್ಧ ಸವಾಲಾಗಿರುತ್ತೆ, ಆದರೆ ಸಮಯದೊಂದಿಗೆ ವಿಷಯಗಳು ಕೂಡ ಸುಧಾರಿಸ್ತಾ ಹೋಗುತ್ತೆ. ಇನ್ನು ಪರಿಹಾರ ಅಂತಂದರೆ ಕನ್ಯಾ ರಾಶಿಯವರಿಗೆ ಬುಧವಾರದಂದು ನೀವು ಹಸುವಿಗೆ ಹಸಿರು ಮೇವನ್ನು ಕೊಡೋದ್ರಿಂದ ಆದಷ್ಟು ನಿಮ್ಮ ಸಮಸ್ಯೆಗಳಿಂದ ಅಥವಾ ಸಮಸ್ಯೆಗಳಿಗೆ ಪರಿಹಾರವನ್ನು ನೀವು ಪಡ್ಕೊಳ್ಬಹುದು. ಇನ್ನಷ್ಟು ವಿಡಿಯೋಗಳಿಗಾಗಿ ಮೀಡಿಯಾ18 ಕರ್ನಾಟಕ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ಥ್ಯಾಂಕ್ ಯು.